ಯಾರದು ಸರ್ ಇಲ್ಲಿ ಶಾರದಾ ಮೇಡಮ್ ಹಿಂದ್ಗಡೆ. ಸರ್ ಏನಾಗಿದೆ ಅಂತಂದ್ರೆ ಬಿಗ್ ಬಾಸ್ ಆರಂಭ ಒಳ್ಳೆ GPS ಪೊಸಿಷನ್ ನನಗೆ ಗೊತ್ತು ಸರ್, ನೀವು ಶಾರದಾ ಮೇಡಮ್ ಅವ್ರನ್ನ ಚೆನ್ನಾಗಿ ನೋಡ್ತಿರ್ತೀರಾ ಅಂತ, ಅದಕ್ಕೆ ಮೇಡಮ್ ಸರ್ ನಮ್ದವ್ರದ್ದು ತುಂಬಾ ಲವ್ ಹೇಟ್ ರಿಲೇಶನ್ಶಿಪ್ ಸರ್. ಈಗ ನಾನಂತ ಸ್ವಲ್ಪ ಕಾಣಿಸ್ಕೊಳ್ಳೋಣ ಅಂತ. ಥ್ಯಾಂಕ್ ಯು. ಅಂಡ್ ನನ್ನ ಕ್ವಶನ್ ಏನಂತಂದ್ರೆ, ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು 6 ತಿಂಗಳಲ್ಲಿ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಇನ್ಫ್ಲೂಯೆನ್ಸರ್ ಗಳನ್ನ ಕೂಡ ಸ್ಪರ್ಧಿಗಳನ್ನಾಗಿ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂತೆ ಜಾಸ್ತಿ ಆಗಿದೆ. ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚಾಟಗಳನ್ನ ಆಡುವಂತದ್ದಾಗಿರ್ಬೋದು, ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಡೋರ್ ಅನ್ನ ತೆಗೀರಿ ಅನ್ನೋದು ಗಲಾಟೆ ಮಾಡುವಂತದ್ದಾಗಿರ್ಬೋದು, ನಿಮ್ಮನ್ನ ನೋಡ್ಬೇಕು ಅನ್ನುವಂಥದ್ದು, ಈ ತರ ಒಂದಷ್ಟು ಜನರು ಬರ್ತಾರೆ. ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ? ಬನ್ನಿ, ನೀವ್ ಹೇಳಿದ್ರಿ ಹುಚ್ಚರ ಸಂಖ್ಯೆ ಅಂತ, ಹುಚ್ಚಾಲೆ ನಡೆಸ್ಬೇಕಾದ್ರೆ ಥ್ಯಾಂಕ್ ಯು ಸರ್. ಟಿವಿಗಳನ್ನು ನೋಡುವವರ ಸಂಖ್ಯೆ ಕಡಿಮೆ ಆಗಿದೆ. OTT ಎಲ್ಲ ಬಂದ್ಮೇಲೆ ಇದು ಕಲರ್ಸ್ ಆಗ್ಲಿ, ನೋಡಿದ ಕನ್ನಡದ ಇದಾಗ್ಲಿ ಸ್ಪರ್ಧೆ ಅಂತೂ ಇದ್ದೇ ಇದೆ. ಈಗ ಅನಿವಾರ್ಯವಾಗಿ ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮ ಇಲ್ದಿದ್ರೆ ಕಲರ್ಸ್ಗೆ ಸ್ವಲ್ಪ ಆಗತ್ತೆ. ಕಲರ್ಸ್ ಸ್ಪರ್ಧೆ ಈ ಪಾರ್ಟ್ ಐ ಥಿಂಕ್ ಇಟ್ಸ್ ಬೆಟರ್ ಹಿ ಆನ್ಸರ್ಸ್ ದಟ್ ಪಾರ್ಟ್. ಹಾಗಾಗಿನೇ ಇಷ್ಟು ಬೇಗ ಸುದೀಪ್ ಬರ್ತಾರೆ ಅನ್ನೋದೇನೆ ಸುದ್ದಿ ಆಗ್ಲಿಕ್ಕೆ ಅಂತ ಈ ಪತ್ರಿಕೆ ಅಷ್ಟೇ ಅಲ್ವಾ? ಸಿ ಬಿಕಾಸ್ ಐ ಪರ್ಸನಲಿ ಫೀಲ್ ಇದರಲ್ಲಿ ಒಂದು ಥಾಟ್ ಪ್ರಾಸೆಸ್ ಕೂಡ ಇದೆ ಸರ್. ಏನಂತಂದ್ರೆ, ಈ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆ ನಮ್ಮ ಮಾತುಕತೆ ನಡಿಬೇಕಾದ್ರೆ ಐ ಥಿಂಕ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್ ಆಲ್ರೆಡಿ ಬರ್ತಾ ಇತ್ತು. ಮಾಡ್ತೀವಿ, ಮಾಡಲ್ಲ, ಇಲ್ ಕಮ್ ಅಂಡ್ ದೆನ್ ಆಲ್ಸೋ ಸಮ್ ಚಾನಲ್ಸ್ ಸ್ಟಾರ್ಟೆಡ್ ಓಪನಿಂಗ್ ಬರ್ತಾ ಇದ್ದಾರೆ ಅವರು. ಸೊ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಬಿಕಾಸ್ ಇನ್ನೊಂದೇನಾಗುತ್ತೆ, ದೇ ಹ್ಯಾವ್ ಟು ಓಪನ್ ಇಟ್ ಟು ದೇರ್ ಮಾರ್ಕೆಟ್ ದಟ್ ದಿಸ್ ಇಸ್ ಹ್ಯಾಪನಿಂಗ್. ಇಲ್ಲಾಂದ್ರೆ ಏನಾಗುತ್ತೆ, ಅರ್ಧ ನೀವ್ ಹೇಳಿದಾಗ ಈ TV ನೋಡೋದಿಲ್ಲ, ಅವ್ರು ಅರ್ಧ ಜನ ಏನ್ ಹೇಳ್ತಾ ಇದ್ರು, ಇಲ್ಲ ಅವ್ರಿಲ್ಲ ನಾನು ನೋಡೋದೇ ಇಲ್ಲ ಹಾಗೆ ಅಂತ. So God's grace and nature has been kind that a lot of sponsors also have been throwing the same question. So I thought it is important for them to throw this out to the market that this is happening. So that way they can process their entire event. Yav tara positioning ಮಾಡಬೇಕು. See again, how do you position this product is depending on the revenue. Say revenue ಗೆ last minute ಅಲ್ಲಿ ಹೋಗ್ಬಿಟ್ಟು ನಾವು ಬರ್ತಾ ಇದ್ದಾರೆ ಅಂದ್ರೆ they may have diverted. So they have to lock in a lot of things, lock in a lot of contestants. Not only that, ಕಂಟೆಸ್ಟೆಂಟ್ಸ್ ವಿಚಾರದಲ್ಲೂ ಅದೊಂದಿತ್ತು, ಅವ್ರು ಮಾಡ್ತಾರೋ ಮಾಡಲು ಅವ್ರಿದ್ರೆ ನಾವು ಬರ್ತೀವಿ. ಸೊ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್. ಅಂಡ್ ಅವ್ರು ಪ್ರಶಾಂತ್ ಅವ್ರು ಕೇಳಿದ್ರೆ ಫಸ್ಟ್ ಪರ್ಸನ್ ಟು ಸೇ ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ, ಡೋಂಟ್ ಹೆಸಿಟೇಟ್, ಬಿಕಾಸ್ ಮಾಡದೇ ಹೋದಂದ್ಮೇಲೆ ಸ್ಪೆಕ್ಯುಲೇಷನ್ಸ್ ಓಡೋದು ಬೇಡ. ಗಿವ್ ಅ ಕ್ಲಾರಿಟಿ ಟು ದ ಮಾರ್ಕೆಟ್, ಇಟ್ ಇಸ್ ಇಂಪಾರ್ಟೆಂಟ್ ಅಂತ. ಸೊ ದಟ್ ವಾಸ್ ಅವರ್ ಸೈಡ್ ಆಫ್ ದ ಥಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.